ಕೆಳಗಡೆ ಅಲ್ಲಾಡುತ್ತೆ, ಅದು ಬೀಳಲ್ಲ, ನರಿಗೆ ಸಿಗಲ್ಲ. ಏನೇನೇನೋ ಇನ್ನೊಂದ್ಸತಿ ಹೇಳಿ. ಕೆಳಗಡೆ ಅಲ್ಲಾಡುತ್ತೆ, ಅದು ಬೀಳಲ್ಲ, ನರಿಗೆ ಸಿಗಲ್ಲ. ಅದ್ ಬೀಳೋದಿಲ್ಲ, ನರಿಗೆ ಸಿಗೋದಿಲ್ಲ, ಹಂಗಂದ್ರೆ ಇಲ್ಲಣ್ಣ. ಬಲ್ ದೊಡ್ಡ ಮನುಷ್ಯ ನನ್ನ ಮಗ, ಊರಿನ ಸುದ್ದಿನೆಲ್ಲ ತಿಳ್ಕೊಂಡ್ಬಿಟ್ಟಿದೀನಿ ಅಂತ ಬಿಲ್ಡಪ್ ತಗಂತಿಯಲ್ಲ. ಈಗ ಹೇಳ ಮಾದೇವಪ್ಪ ಅದೇನ್ ಹೇಳ್ತೈತಿ ಅಂತ ಅರ್ಥ ಮಾಡಿಸ್ಲ ನೋಡಣ. ಕೆಲವ್ರಿಗೆ ಹೊಟ್ಟೆ ಉರಿ, ಸಿದ್ದರಾಮಯ್ಯ ಕಂಡ್ರೆ ಹೊಟ್ಟೆ ಉರಿ. ಯಾಕೆ ಹೊಟ್ಟೆ ಉರಿ ಅಂದ್ರೆ ಸಿದ್ದರಾಮಯ್ಯ ಹೆಂಗಾರ ಮಾಡಿ ಚೇರ್ ಖಾಲಿ ಆಗತ್ತೆ, ನಮ್ ಚೇರ್ ಸಿಕ್ಕಲ್ವಲ್ಲ ಅಂತ. ಆಮೇಲೆ ಹೋಗ್ತಾ ಇರ್ತದೆ, ನರಿ ಹಿಂಗ ನೋಡ್ತಾ ಇರ್ತದೆ, ಕೆಳಗಡೆ ಅಲ್ಲಾಡುತ್ತೆ, ಅದು ಬೀಳಲ್ಲ, ನರಿಗೆ ಸಿಗಲ್ಲ. ಅದೇ ಕಣ, ಕೈಗೆ ಸಿಗ್ತಿರ ಉಳಿದ್ರಾಕ್ಷಿ ಕೆಳಗ್ ಬೀಳ್ತದೆ ಅಂತವ ನರಿ ಕಾಯ್ತದಲ್ಲ, ಆ ಕತೆ ಇರ್ಬೇಕು. ನೀನ್ ಹೇಳಿದ ದ್ರಾಕ್ಷಿ ಕಥೆನೇ ಬೇರೆ, ಈ ದ್ರಾಕ್ಷಿನೇ ಬೇರೆ. ಅರ್ಥ ಅದವು ಕಮೆಂಟ್ ಮಾಡ್ತವೆ. ಈಗ ಮುಂದಕ್ಕೆ ನಡ್ಲ, ಏನ್ ನಡೀತೈತೆ ರಾಜ್ಯದಲ್ಲಿ? ಮೊದ್ಲೆಲ್ಲ ಸರ್ಕಾರ ತೂಗುಯ್ಯಾಲೆ ಮೇಲೆ ಐತೆ, ಯಾವಾಗ ಬಿದ್ದೋಯ್ತದ ಗೊತ್ತಾಯ್ತಿಲ್ಲ ಅಂತವ ನಾನು ನೀನು ಮಾತಾಡ್ಕೊಳ್ಳಿವಲ್ಲ. ಈಗ ಸರ್ಕಾರ ವಿರೋಧ ಪಕ್ಷ ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ ತೂಗುಯ್ಯಾಲೆ ಇರ್ತವೆ, ಯಾವ ಬೀಳ್ತವೋ ಎಲ್ಲಿ ಹಗ್ಗ ಹರ್ಕಂತದ ಗೊತ್ತಾಯ್ತಿಲ್ಲ ಕಣ. ಯಾಕ್ಲೆ ಸಿದ್ದಣ್ಣ ರಾಜೀನಾಮೆ ಕೊಡೋದಿಲ್ಲ ಅಂತ ಉಗಿದ್ ಕಳಿಸ್ತೇನ್ಲ? ಅದು ಉಗಿದ್ರು ತಲೆ ಕೆಡಿಸ್ಕೊಳ್ದಿಲ್ಲಯ್ಯ, ಹೆಂಗೋ ಸ್ಟ್ರೈಕ್ ಮಾಡಿ ಕುರ್ಚಿ ಬಿಡ್ಸೋ ಪ್ಲಾನ್ ಅಲ್ಲಿ ಕಣೆ. ಆದ್ರೆ ಮೊನ್ನೆ ದಿನ ನಿರ್ಮಲ್ ಅಕ್ಕನ ಮೇಲೂ FIR ಆಗೈತೆ ಕಣೆ. ಅದಕ್ಕೆ ಈಗ ಕಾಂಗ್ರೆಸ್ನವೆಲ್ಲ ನಿರ್ಮಲ್ ಒಂದು ರಾಜೀನಾಮೆ ಕೊಡಿಸಿ ಆಮೇಲೆ ಸಿದ್ದಣ್ಣನ ಕೇಳಿ ಅಂತ ರೊಚ್ಚಿದ್ದಾರೆ ಕಣೆ. ಚುನಾವಣಾ ಬಾಂಡ್ ಮೂಲಕ ಸುಲಿಗೆ ಮಾಡ್ತಿದ್ರಲ್ಲ, ಅದ್ರ ಮೇಲೂ FIR ಆಗ್ತಾರೆ. ಈಗ FIR ಆದ್ಮೇಲೆ ಅವರು ಕೊಡ್ಬೇಕಲ್ಲ ರಾಜೀನಾಮೆನ. ಸೂಪರ್ ಮಾಮಾ. ನಿರ್ಮಲಾ ಸೀತಾರಾಮನ್ ಮೇಲೆ ಕೇಸ್ ಆಗೈತೆ, ಅವ್ರು ರಾಜೀನಾಮೆ ಕೊಟ್ಟವ್ರ? ಅವರಿಬ್ರು ಕೊಟ್ಬಿಟ್ಟು ಬರ್ಲಿ, ಆಮೇಲೆ ಮಾತಾಡೋಣ. ನಿರ್ಮಲಾ ಸೀತಾರಾಮನ್ ಅವ್ರ ಮೇಡಮ್, ಕುಮಾರಸ್ವಾಮಿ ಸಾಹೇಬ್ರು ಇಬ್ರು ರಾಜೀನಾಮೆ ಕೊಟ್ಟು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಟ್ರೆ ಆಮೇಲೆ ಯೋಚನೆ ಮಾಡೋಣ. ಸೂಪರ್ ಮಾಮಾ. ಮೊದಲು ನಿರ್ಮಲಾ ಸೀತಾರಾಮನ್ ಅವರ ಒಂದು ರಾಜೀನಾಮೆಯನ್ನ ಕೇಳಿ, ಅದೇ ರೀತಿ ಕುಮಾರಸ್ವಾಮಿ ಅವರ ರಾಜೀನಾಮೆಯನ್ನ ತಗೊಳ್ಳಿ, ನಂತರ ನಮ್ಮ ಸಿದ್ದರಾಮಯ್ಯ ಅವರ ಬಗ್ಗೆ ಮಾತನಾಡಿ. ಹಿಂಗ್ ಕೇಳ್ತಿದ್ದಂಗೆ ಬಿಜೆಪಿ ಕೇಸರಿಗೆ ಬಿದ್ದ ಕಮಲ ಆಗಬೇಕನೆ. FIR ಆಗ್ಬೇಕಂತಂದ್ರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮೇಲೂ ಆಗ್ಬೇಕು. ಪಾಸ್ ಆದ ಕಾನೂನಿನ ಪ್ರಕಾರ ವೈಟ್ ದುಡ್ಡನ್ನ ಕೊಟ್ಟಿದ್ದಾರೆ, ಇವ್ರಂಗ ಬ್ಲಾಕ್ ದುಡ್ಡು ತಗೊಂಡ್ ಮಾಡಿಲ್ಲ. ಅದನ್ನ ಬಾಂಡು ನಿಯಮಗಳ ಪ್ರಕಾರನೇ ತಗೊಂಡಿರೋದು. ಮುಂಚೆ ಸೂಟ್ ಕೇಸಲ್ಲಿ ಕದ್ದು ತಗೊಳ್ಳೋರು, ಈಗ ಅಧಿಕೃತವಾಗಿ ಯಾರು ಕೊಟ್ಟರು ಅಂತ ಗೊತ್ತಾಗುತ್ತೆ, ಎಷ್ಟು ಕೊಟ್ಟರು ಅಂತ ಗೊತ್ತಾಗುತ್ತೆ, ಯಾರಿಗೆ ಕೊಟ್ಟರು ಅಂತ ಗೊತ್ತಾಗುತ್ತೆ. ಮುಂಚೆ ಯಾರು ಕೊಟ್ಟರು ಅಂತಲೂ ಗೊತ್ತಾಗ್ತಿರ್ಲಿಲ್ಲ, ಯಾರಿಗೆ ಕೊಟ್ಟರು ಅಂತಲೂ ಗೊತ್ತಾಗ್ತಿರ್ಲಿಲ್ಲ, ಎಷ್ಟು ಕೊಟ್ಟರು ಅಂತಲೂ ಗೊತ್ತಾಗ್ತಿರ್ಲಿಲ್ಲ. ಎಲ್ಲ ರಾಜಕೀಯ ಪಕ್ಷದವ್ರು ತಗೊಂಡಾರ್ರಿ. ಚುನಾವಣೆ ಬಾಂಡದಾಗ ಕಾಂಗ್ರೆಸ್ ತಗೊಂಡಾರ್, ಲಾಲು ತಗೊಂಡಾನ್, ಮುಲಾಯಂ ಸಿಂಗ್ ಯಾದವ್ ಮಗ ತಗೊಂಡಾನ್, ಬಿಜೆಪಿ ತಗೊಂಡೈತ್, ಕಾಂಗ್ರೆಸ್ ತಗೊಂಡ. ಹಂಗಾದ್ರೆ ರಾಹುಲ್ ಗಾಂಧಿ ರಾಜೀನಾಮೆ ಕೊಡ್ತಾನ? ಇವುಗಳ ಕೈಲಿ ನಿರ್ಮಲಕ್ಕನ್ ರಾಜೀನಾಮೆ ಕೇಳಕ್ ಆಗೋದಿಲ್ಲ, ಸಿದ್ದಣ್ಣ ಕೇಳಿದ್ರು ಕೊಡೋದಿಲ್ಲ. ಅಲ್ಲಿಗೆ ಇವುಗಳು ಮಾಡಿದ ಪ್ಲಾನ್ ಇಲ್ಲ. ಕೊಳೆ ನೀರು ಒಳೆಲಿ ಉಳಿ ಹಿಂಡ್ದಂಗಾಯ್ತು ಕಣ್ಲೆ. ಮುನ್ಕನೆ ಅದಕ್ಕೆ ಸಿಕ್ಕಿದ ಚಾನ್ಸ್ ಮಿಸ್ ಆಗ್ತಲ್ಲ ಅಂತವ ಒಳಗೊಳಗೆ ತಲೆ ಕೆಡಿಸ್ಕೊಂಡ್ಬಿಟ್ಟವೆ. ಕಾಂಗ್ರೆಸ್ ನಾವು ಸಿಕ್ಕಿದ್ರೆ ನೆವ ತರ್ಕೊಂಡು ಧೈರ್ಯವಾಗಿ ಓಡಾಡ್ತಾವೆ ಕಣೆ. ಒಟ್ನಲ್ಲಿ ಒಬ್ಬನಿಗಾರ ಮರುವದಿ ಐತಿ ಇಲ್ಲ ಬೇಕನಜಿ. ಜನಗಳು ಜೋಡ್ ಕಳ್ಸ್ಕೊಂಡು ಬಾರಿಸ್ತಾರೆ ಅನ್ನೋ ಭಯ ಇಲ್ದಂಗಾಗಿರೋ ಹೊತ್ತಿಗೆ ಹಿಂಗಾಡ್ತಾವೆ ಕಂಡೆ. ಜನಗಳು ಕೆಲಸ ಮಾಡ್ಬೇಕು ಅನ್ನೋದು ಒಬ್ಬನಿಗಾರ ಐತೇನ್ಲ. ಹೋಗಿಲ್ಲ ಮಕ್ಕಿ ಶಿವನಿ ಶಂಭುಲಿಂಗ. कोई तन